ವೆಲ್ಕಮ್ ಟು ದ ಸೆಕೆಂಡ್ ವೀಕ್ ಆಫ್ ಮೈ ವೇಟ್ ಲಾಸ್ ಜರ್ನಿ. ಇವತ್ತು ನನಗೆ ಕಂಡೀಷನಿಂಗ್ ವರ್ಕೌಟ್ ಮಾಡಿಸಿದ್ರು. ನಾಳೆ ಹೊಸ ವರ್ಕೌಟ್ ಚಾರ್ಟ್ ನ ಕಳಿಸ್ತಾರಂತೆ. ದೀಸ್ ಆರ್ ದ ಟಿಪ್ಸ್ ಇವತ್ತು ಅವ್ರು ನನಗೆ ಕೊಟ್ಟಿದ್ದು. ಇಟ್ಸ್ ಅ ಪೀನಟ್ ಕೋಕೋ ಫ್ಲೇವರ್. ಡಿನ್ನರ್ಗೆ 150 ಗ್ರಾಮ್ಸ್ ಆಫ್ ಬಿರಿಯಾನಿ, ಲಂಚ್ಗೆ 3 ಆಯಿಲ್ಲೆಸ್ ಫುಲ್ಕಾ. ನನಗೆ ಏನ್ ವರ್ಕೌಟ್ ಮಾಡಿಸಿದ್ರು ಅಂದ್ರೆ, ಯಾರೋ ಅಲ್ಲಿ ಪರಪರ ಚರಪರ ಅನ್ಸ್ತಾ ಇದಾರೆ. ವಿರಾಟ್ ಬಂದ್ರು. ಸೊ ಕ್ಯೂಟಿ. ಗ್ರಿಲ್ ಚಿಕನ್. ಬ್ರೇಕ್ಫಾಸ್ಟ್ಗೆ 2 weeks ಅಲ್ಲೇನೆ ಇಫ್ ಐ ಹ್ಯಾವ್ ರಿಡ್ಯೂಸ್ ಸೋ ಮಚ್. ಇದೇ ಪೇಸಲ್ಲಿ ಹೋಗ್ತಾ ಇದ್ರೆ ಐ ಥಿಂಕ್ ನೋ ಡೌಟ್ ಐ ಕ್ಯಾನ್ ಈಸಿಲಿ ರಿಡ್ಯೂಸ್ 5 kilos in 2 months. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಕ್ಯಾಲರಿ. ಆಲ್ಸೋ ವೆಲ್ಕಮ್ ಟು ದ ಸೆಕೆಂಡ್ ವೀಕ್ ಆಫ್ ಮೈ ವೇಟ್ ಲಾಸ್ ಜರ್ನಿ. ನೀವೆಲ್ಲರೂ ನನ್ನ ಫಸ್ಟ್ ವೀಕ್ ವಿಡಿಯೋ ನೋಡಿದರೆ ನಾನು 2 months ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡಿರೋದು ನಿಮಗೆ ಗೊತ್ತೇ ಇರುತ್ತೆ. ಸೊ ಫಸ್ಟ್ ವೀಕ್ ವಿಡಿಯೋದಲ್ಲಿ ನಾನು ಫಸ್ಟ್ ವೀಕ್ ಏನು ಡಯಟ್ ರೂಟೀನ್ನ ಫಾಲೋ ಮಾಡಿದೆ ಆ್ಯಂಡ್ ನನ್ನ ವರ್ಕೌಟ್ ರೂಟೀನ್ ಹೇಗಿತ್ತು ಅನ್ನೋದನ್ನು ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ, ಸೊ ದಟ್ ನಿಮಗೆಲ್ಲ ಡೀಟೇಲ್ಸು ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ವೀಕ್ ನಾನು ಹೇಗೆ ಡಯಟ್ನ ಫಾಲೋ ಮಾಡಿದೆ ಆ್ಯಂಡ್ ನನ್ನ ವರ್ಕೌಟ್ ರೂಟೀನ್ ಹೇಗಿತ್ತು ಅದನ್ನು ಹೇಳ್ತೀನಿ. ನನ್ನ ಫಸ್ಟ್ ವೀಕ್ ವಿಡಿಯೋದಲ್ಲಿ ನಾನು ಡಯಟ್ ಚಾರ್ಟ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಆ್ಯಂಡ್ ಆಲ್ಸೋ ನಾನು ಮಂಡೇ ಏನು ವರ್ಕೌಟ್ನ ಫಾಲೋ ಮಾಡ್ತೀನಿ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಸೊ ಕಂಪ್ಲೀಟ್ ವೀಕಲ್ಲಿ ಏನೇನು ವರ್ಕೌಟ್ಸ್ ಮಾಡ್ತೀನಿ ಆ್ಯಂಡ್ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವೀಕ್ ಸಂಡೇ ಟು ಸ್ಯಾಟರ್ಡೇ ನಾನು ಏನೇನು ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಸಂಡೇ ಈಸ್ ಅ ರೆಸ್ಟ್ ಡೇ, ಸೊ ನನಗೆ ಯಾವುದೇ ರೀತಿ ವರ್ಕೌಟ್ ಇರಲಿಲ್ಲ. ಡಯಟ್ ನಾನು ಏನು ಫಾಲೋ ಮಾಡಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಆ್ಯಸ್ ಯೂಶುವಲ್ ಸೋಕ್ಡ್ ರೇಸಿನ್ಸ್, ಜೀರಾ ಮತ್ತು ಅಜ್ವೈನ್ ವಾಟರ್ ತೊಗೊಂಡೆ. ಬ್ರೇಕ್ಫಾಸ್ಟ್ಗೆ ರಾಗಿ ಮಾಲ್ಟ್ ಜೊತೆಗೆ ಸ್ಪ್ರೌಟ್ಸ್ ಇತ್ತು, ಬಟ್ ನಾನು ಸ್ಪ್ರೌಟ್ಸ್ ತಿನ್ನಲಿಲ್ಲ. ಹಬೆ ವಡೆ ತಿನ್ನೋದಕ್ಕೆ ಹೋಗಿದ್ದೆ, ಸೊ ಹಬೆ ವಡೆ ತಿನ್ಕೊಂಡು ಬಂದೆ. ಲಂಚ್ಗೆ ಪಾಲಕ್, ಕ್ಯಾರೆಟ್ ಎಲ್ಲ ಹಾಕಿ ದಾಲ್ ಮಾಡಿದ್ದೆ. 150 ಗ್ರಾಮ್ಸ್ ರಾಜ್ಮುಡಿ ರೈಸ್ ಜೊತೆ ಅದನ್ನು ತೊಗೊಂಡೆ. ಮತ್ತು ಪ್ರಾನ್ಸ್ ಮಾಡಿದ್ದೆ. ಚಿಕನ್ನ ಮ್ಯಾರಿನೇಟ್ ಮಾಡೋ ಥರನೇ ಪ್ರಾನ್ಸ್ನ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿದ್ದೆ. ಜೊತೆಗೆ ಕ್ಯಾರೆಟ್, ಕ್ಯೂಕಂಬರ್, ಬೆಲ್ ಪೆಪ್ಪರ್ಸ್ ಆ್ಯಂಡ್ ಲೆಟಸ್. ಲಂಚ್ ಮುಗಿಸಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಗ್ರೀನ್ ಟೀ ಕುಡಿದೆ. ಡಿನ್ನರಿಗೆ 2 ಫುಲ್ಕಾ ಮತ್ತು ಕ್ಯಾರೆಟ್, ಕ್ಯೂಕಂಬರ್, ಲೆಟ್ಯೂಸ್ ಜೊತೆ ಪ್ರಾನ್ಸ್ ಫ್ರೈ. ಲಂಚಿಗೆ 80 ಗ್ರಾಮ್ಸ್, ಡಿನ್ನರಿಗೆ 80 ಗ್ರಾಮ್ಸ್ ಪ್ರಾನ್ಸ್ ಫ್ರೈ. ರಾತ್ರಿ ಗ್ರೀನ್ ಟೀ ಕುಡಿದು ಚಾವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡಿದೆ. ಇದು ನನ್ನ ಇವತ್ತಿನ ಫುಡ್ ಚಾರ್ಟ್. ಸೆಕೆಂಡ್ ಡೇ, ದಟ್ ಈಸ್ ಮಂಡೇ. ಮಾರ್ನಿಂಗ್ ಆ್ಯಸ್ ಯೂಶುವಲ್ ಸೋಕ್ಡ್ ರೈಸಿನ್ಸ್, ಅಜ್ವೈನ್ ಆ್ಯಂಡ್ ಜೀರಾ ವಾಟರ್. ಬ್ರೇಕ್ಫಾಸ್ಟ್ಗೆ ಅಂಬ್ಲಿ ಮತ್ತು ಸ್ಪ್ರೌಟ್ಸ್ ತೊಗೊಂಡೆ. ಅದಾಗಿ 1 hour ಆದಮೇಲೆ ಪ್ರೋಟೀನ್ ಬಾರ್ ತಿಂದೆ. ಲಂಚ್ಗೆ ಇವತ್ತು 150 ಗ್ರಾಮ್ಸ್ ರಾಜ್ಮುಡಿ ರೈಸ್ ಜೊತೆ ದಾಲ್ ಮತ್ತು 2 ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ವೆಜ್ಜೀಸ್ ಇತ್ತು, ಬೆಲ್ ಪೆಪ್ಪರ್ಸ್, ಕ್ಯಾರೆಟ್, ಕ್ಯೂಕಂಬರ್ ಆ್ಯಂಡ್ ಲೆಟಸ್. ಸಂಜೆ 30 minutes ಜುಂಬಾ ಮಾಡಿದೆ. ಈ ಜುಂಬಾ ವಿಡಿಯೋ ಆ್ಯಕ್ಚುಲಿ ತುಂಬ ಎಫೆಕ್ಟಿವ್ ಆಗಿದೆ, ಸೊ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸಂಜೆ ಗ್ರೀನ್ ಟೀ ಕುಡಿದೆ. ಊಟ ಮಾಡೋಕ್ಕೆ ಹೊಟ್ಟೆ ಹಸಿತಿರ್ಲಿಲ್ಲ, ಅದಕ್ಕೆ ಡಿನ್ನರ್ಗೆ 100 ಗ್ರಾಮ್ಸ್ ಆಫ್ ಪನ್ನೀರ್ ಜೊತೆಗೆ ಒಂದು ಸ್ವಲ್ಪ ಆ್ಯಪಲ್ ತಿಂದೆ. ಆಮೇಲೆ ತಿಂದಿರೋದನ್ನು ಕರಗಿಸ್ಬೇಕಲ್ವ, ಅದಕ್ಕೆ ನಾನು ಮತ್ತು ನನ್ನ ಮುದ್ದು ಕೋಕೋ ವಾಕಿಂಗ್ ಹೋದ್ವಿ. ಅವನ್ನ 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿಸಿ ನಾನು 3076 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ. ಆಮೇಲೆ ಗ್ರೀನ್ ಟೀ ಕುಡಿದು ಚಾವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡಿದೆ. ಇದು ಇವತ್ತಿನ ಫುಡ್ ಚಾರ್ಟ್. ಥರ್ಡ್ ಡೇ, ದಟ್ ಈಸ್ ಟ್ಯೂಸ್ಡೇ. ಇವತ್ತು ನಾನು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, 11:30ಗೆ ಎದ್ದೆ. ಸೊ ಸೋಕ್ಡ್ ರೈಸಿನ್ಸ್ ತೊಗೊಂಡು ಅಜ್ವೈನ್ ಆ್ಯಂಡ್ ಜೀರಾ ವಾಟರ್ ತೊಗೊಂಡೆ. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದೆ, ಒಂದು ಪ್ರೋಟೀನ್ ಲಡ್ಡು ತೊಗೊಂಡೆ ಮತ್ತು ಮಜ್ಜಿಗೆಗೆ ಪ್ರೀ ಸೋಕ್ ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿದೆ. ಲಂಚ್ಗೆ ಬಾಸ್ಮತಿ ರೈಸಲ್ಲಿ ಚಿಕನ್ ಬ್ರೆಸ್ಟ್ ಹಾಕಿ ಬಿರಿಯಾನಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಗೂಸ್ಬೆರಿ ಪಿಕಲ್ ಮತ್ತು ಸ್ವಲ್ಪ ವೆಜ್ಜೀಸ್ ಇತ್ತು, ಬೆಲ್ ಪೆಪ್ಪರ್ಸ್, ಕ್ಯೂಕಂಬರ್, ಕ್ಯಾರೆಟ್ ಆ್ಯಂಡ್ ಲೆಟಸ್. ಬಿರಿಯಾನಿ ರೆಸಿಪಿ ಬೇಕಂದರೆ ಯು ಕ್ಯಾನ್ ಫೈಂಡ್ ಇಟ್ ಅಂಡರ್ ಮಿನಿ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ರೆಸಿಪೀಸ್ ಪ್ಲೇಲಿಸ್ಟ್. ಇವತ್ತು ಲೈವ್ ವರ್ಕೌಟ್ ಸೆಷನ್ ಇತ್ತು. ಸೊ ಇವತ್ತು ನನಗೆ ಕಂಡೀಷನಿಂಗ್ ವರ್ಕೌಟ್ ಮಾಡಿಸಿದ್ರು. ಫಸ್ಟು ಜಂಪ್ ಆ್ಯಂಡ್ ಜಾಕ್ ಮಾಡಿಸಿದ್ರು, ಅದಾದಮೇಲೆ ಕ್ರೌಲಿಂಗ್, ಆಮೇಲೆ ಬ್ರಾಡ್ ಜಂಪ್ಸ್, ಆಮೇಲೆ ಗ್ಲೂಟ್ ಬ್ರಿಡ್ಜಸ್, ಶೋಲ್ಡರ್ ಟ್ಯಾಪ್. ಇದಿಷ್ಟು 5 ಎಕ್ಸಸೈಸಸ್, 3 sets ಮಾಡಿಸಿದ್ರು. ಆ್ಯಕ್ಚುಲಿ ಅವರು 3 sets ಮಾಡೋಣ ಫಸ್ಟು, ಆಮೇಲೆ ನಿಮ್ಮ ಎನರ್ಜಿ ಲೆವೆಲ್ ನೋಡಿಕೊಂಡು ಇನ್ನೊಂದು ಸೆಟ್ ಇನ್ಕ್ರೀಸ್ ಮಾಡೋಣ, ಇಫ್ ಯು ಕೇಪಬಲ್ ಆಫ್ ಡೂಯಿಂಗ್ ಅನದರ್ ಸೆಟ್ ವಿಲ್ ಡೂ ಅಂತ. ಬಟ್ ಈ ಎಲ್ಲ ಎಕ್ಸಸೈಸಸ್ಸು ನೋಡೋದಕ್ಕೆ ಮಾತ್ರ ಸಿಂಪಲ್ ಆಗಿರುತ್ತೆ, ಮಾಡೋದು ತುಂಬಾ ಕಷ್ಟ. ಬಿಕಾಸ್ ನಾನು ಫಸ್ಟ್ ಅವರು ಮಾಡಿ ತೋರಿಸಿದಾಗ ಐ ವಾಸ್ ಲೈಕ್ 3 sets 4 sets ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡೆ. ಬಟ್ 3 sets ಕಂಪ್ಲೀಟ್ ಮಾಡೋಷ್ಟು ನಂಗೆ ಫುಲ್ ಸುಸ್ತಾಗೋಯಿತು. ನಾನೇ ಹೇಳಿದೆ ಸುಸ್ತಾಯಿತು, ಐ ಥಿಂಕ್ 3 sets ಆರ್ ಇನಫ್ ಅಂತ. ಸೊ ಇದಿಷ್ಟು ಇವತ್ತು ಮಾಡಿಸಿದ್ರು. ಆ್ಯಂಡ್ ಎಂಡಲ್ಲಿ ಒಂದು ಪ್ಲ್ಯಾಂಕ್ ಮಾಡಿಸಿದ್ರು. ಅದಾದಮೇಲೆ ಕೂಲ್ ಡೌನ್ ಸ್ಟ್ರೆಚಸ್, ಹೊಸ ಕೂಲ್ ಡೌನ್ ಸ್ಟ್ರೆಚಸ್ ಹೇಳ್ಕೊಟ್ಟಿದ್ದಾರೆ, ಸೊ ಅದನ್ನು ಮಾಡಿಸಿದ್ರು. ಮತ್ತು ನನಗೆ ನಾಳೆ ಆ್ಯಕ್ಚುಲಿ ರೆಸ್ಟ್ ಡೇ ಇತ್ತು ಲಾಸ್ಟ್ ವೀಕ್ ವರ್ಕೌಟ್ ಚಾರ್ಟ್ ಪ್ರಕಾರ. ಬಟ್ ಈ ವೀಕು ಹೊಸ ಚಾರ್ಟ್ ಕಳಿಸ್ತಾರಂತೆ.
ವಾಟ್ ಶಿ ಈಸ್ ಡೂಯಿಂಗ್ ಈಸ್ ನನಗೆ ನನ್ನ ಬಾಡಿನ ಆ ವರ್ಕ್ ಅಂದರೆ ಆ ಎಕ್ಸಸೈಸಸ್ಗೆಲ್ಲ ಅಡ್ಜಸ್ಟ್ ಮಾಡಿಸ್ತಾ ಇದ್ದಾರೆ ನಿಧಾನಕ್ಕೆ. ಸ್ಲೋಲಿ ಶಿ ಈಸ್ ಮೇಕಿಂಗ್ ಮೈ ಬಾಡಿ ಅಡ್ಜಸ್ಟ್ ಟು ಆಲ್ ದೋಸ್ ಎಕ್ಸಸೈಸಸ್. ಸೊ ಇವಾಗ ನೀವು ಏನೇ ಹೊಸ ಅದನ್ನು ನಿಮ್ಮ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ಗ್ರ್ಯಾಜುವಲ್. ನಿಧಾನಕ್ಕೆ ನೀವು ನಿಮ್ಮ ಬಾಡಿಗೆ ಅದನ್ನು ಯೂಸ್ ಟು ಮಾಡಿಸ್ಬೇಕು. ಸೊ ಅದನ್ನೇ ಇವರು ಮಾಡ್ತಾ ಇದ್ದಾರೆ. ಫಸ್ಟ್ ವೀಕ್ ನನಗೆ 2 days ರೆಸ್ಟ್ ಡೇ ಕೊಟ್ಟಿದ್ರು. ಸೊ ಇವಾಗ ನಾಳೆ ನನಗೆ ಅಕಾರ್ಡಿಂಗ್ ಟು ದ್ಯಾಟ್ ರೆಸ್ಟ್ ಡೇ ಇತ್ತು. ಬಟ್ ನಾಳೆ ಕಂಪ್ಲೀಟ್ ರೆಸ್ಟ್ ಬೇಡ, ಸೆಕೆಂಡ್ ವೀಕ್ ಆಗಿರೋದ್ರಿಂದ ಈದರ್ ಯು ಡೂ ಜುಂಬಾ ಆರ್ ವಾಕ್ ಅಂತ ಹೇಳಿದ್ರು. ಸೊ ಐವ್ ಚೋಸನ್ ವಾಕ್ ಫಾರ್ ನಾವು. ನೋಡೋಣ ನಾಳೆ ಹೇಗೆ ಅನಿಸುತ್ತೆ ಅಂತ. ನನಗೆ ಜುಂಬಾ ಮಾಡಬೇಕು ಅಥವಾ ವಾಕ್ ಮಾಡಬೇಕು ಏನು ಅನಿಸುತ್ತೆ ಗೊತ್ತಿಲ್ಲ. ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನಾಳೆ ಹೊಸ ವರ್ಕೌಟ್ ಚಾರ್ಟ್ನ ಕಳಿಸ್ತಾರಂತೆ. ಸೊ ಅದನ್ನು ನಾನು ನನಗೆ ಚಾರ್ಟ್ ಸಿಕ್ತಿದ್ದ ಹಾಗೇ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಯು ಆ್ಯಂಡ್ ಐ ವಿಲ್ ಪುಟ್ ಇಟ್ ಸಮ್ವೇರ್ ಹಿಯರ್. ಆ್ಯಂಡ್ ಅವ್ರು ಇನ್ನೊಂದೇನು ಹೇಳಿದ್ರು ಅಂದರೆ ಪಾಸ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ವರ್ಕೌಟ್ ಮಾಡುವಾಗ ನಿಮ್ಮ ಪಾಸ್ಚರ್ ಕರೆಕ್ಟಾಗಿಲ್ಲದೆ ನೀವು 20 times ಮಾಡಿದ್ರೂ ಅದು ಯೂಸ್ಲೆಸ್. ಪಾಸ್ಚರ್ ಕರೆಕ್ಟಾಗಿದ್ದು ನೀವು 10 times ಮಾಡಿದ್ರೂ ಇಟ್ ವಿಲ್ ಬಿ ಆ್ಯಸ್ ಎಫೆಕ್ಟಿವ್ ಅಂತ. ಸೊ ಇನ್ನೊಂದು ಪಾಸ್ಚರ್ ಕರೆಕ್ಟಾಗಿಲ್ಲದೆ ನೀವು ಎಕ್ಸಸೈಸ್ ಮಾಡುವಾಗ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಬಹುದು. ಸೊ ಪಾಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಸ್ಲೀಪ್ ಸೈಕಲ್ ನಾನು ನೋಟ್ ಮಾಡ್ಕೊಂಬಿಟ್ಟಿದ್ದೀನಿ, ನಾನು ಮರ್ತೋಗ್ಬಿಡ್ತೀನಿ ಅಂತ. ಸೊ ಸ್ಲೀಪ್ ಸೈಕಲ್ ನಾನು ಇವತ್ತು ಬೆಳಗ್ಗೆ ಲೇಟಾಗಿದ್ದೆ. ಸೊ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ರಿಂದ ಐ ಇನ್ಫಾರ್ಮ್ಡ್ ಹರ್ ದ್ಯಾಟ್. ಸೊ ಅವ್ರು ಹೇಳಿದ್ರು ನೀವು 100% ಎಫರ್ಟ್ ಹಾಕಿದ್ರೂ ನಿಮ್ಮ ಸ್ಲೀಪ್ ಸೈಕಲ್ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ ಅದು ಎಫೆಕ್ಟಿವ್ ಇರೋದಿಲ್ಲ. ಬಿಕಾಸ್ ಸ್ಲೀಪ್ ಸೈಕಲ್ಲು ನಿಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡ್ತಂದ್ರೆ, ಅಂದರೆ ಪ್ರಾಪರ್ ಟೈಮಿಗೆ ನೀವು ಮಲಗಬೇಕು, ಪ್ರಾಪರ್ ಟೈಮಿಗೆ ನೀವು ಹೇಳ್ಬೇಕು. ಇವಾಗ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 11:30 ಒಳಗಡೆ ನೀವು ಮಲಗೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ರು. ನಾನು ನೆನ್ನೆ 2 o'clock ಮಲಗಿ ಇವತ್ತು 11:30 ಎದ್ದೆ. ಸೊ ಐ ಟೋಲ್ಡ್ ಹರ್ ಐ ಆಮ್ ಮೇಕಿಂಗ್ ಶ್ಯೂರ್ ಆಫ್ ಗೆಟಿಂಗ್ 8 hours ಆಫ್ ಸ್ಲೀಪ್ ಅಂತ. ಬಟ್ ಸ್ಟಿಲ್ ನೀವು 8 hours ಯಾವಾಗ ಬೇಕಾವಾಗ ಮಲ್ಕೊಂಡು ಯಾವಾಗ ಬೇಕಾವಾಗ ಎದ್ದರೂ ಅದು 8 hours ಆಫ್ ಸ್ಲೀಪ್ ಈಸ್ ನಾಟ್ ಎನಫ್. ನೀವು ಕರೆಕ್ಟ್ ಟೈಮಿಗೆ ಮಲಗಿ ಕರೆಕ್ಟ್ ಟೈಮಿಗೆ ಎದ್ದೇಳಬೇಕು ಅಂತ. ಸೊ ದ್ಯಾಟ್ ಒನ್ ಥಿಂಗ್ ಐ ಹ್ಯಾವ್ ಟು ವರ್ಕ್ ಆನ್. ಈ ವೀಕಿಂದ ಅದನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಿದ್ದೀನಿ. ಆ್ಯಂಡ್ ದೆನ್ ಡ್ರಿಂಕ್ ಮೋರ್ ವಾಟರ್. ನೀವು ಜಾಸ್ತಿ ನೀರು ಕುಡಿದಷ್ಟು ನಿಮ್ಮ ಬಾಡಿ ಬೇಗ ರಿಕವರ್ ಆಗುತ್ತೆ. ಅಂದರೆ ನಿಮ್ಗೆ ಏನೇ ಸೋರ್ನೆಸ್ ಇದ್ರೂ, ಈಗ ವರ್ಕೌಟ್ ಮಾಡಿದ್ರಿಂದ ನಿಮಗೆ ಬಾಡಿ ಪೇಯ್ನ್ ಇರ್ಬೋದು ಅಥವಾ ಸೋರ್ನೆಸ್ ಇರ್ಬೋದು, ಅದೆಲ್ಲ ಬೇಗ ರಿಕವರ್ ಆಗುತ್ತೆ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್. ಬಟ್ ಒಂದೇ ಸಲ ಬಾಡಿಗೆ ನೀವು ಇವಾಗ ಜಾಸ್ತಿ ನೀರು ಕುಡಿತಾ ಇಲ್ಲ, ಒಂದೇ ಸಲ ಬಾಡಿಗೆ ನೀರನ್ನ ಇದು ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಸೊ ಗ್ರ್ಯಾಜುಯಲ್ ಆಗಿ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ವಾಟರ್ ಇಂಟೇಕ್. ನಾನು ಹಾಗೆ ಮಾಡ್ತಾ ಇದ್ದೀನಿ. ಮುಂಚೆ ನಾನು ತುಂಬ ನೀರು ಕುಡಿತಾ ಇರಲಿಲ್ಲ, ಇವಾಗ ಒಂದು ಸ್ವಲ್ಪ ಜಾಸ್ತಿ ನೀರು ಕುಡಿತಾ ಇದ್ದೀನಿ. ಅಟ್ಲೀಸ್ಟ್ 2 liters ಕುಡಿತಾ ಇದ್ದೀನಿ ದಿನಕ್ಕೆ. ಸೊ ಹೋಗ್ತಾ ಹೋಗ್ತಾ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು. ದೀಸ್ ಆರ್ ದ ಟಿಪ್ಸ್ ಇವತ್ತು ಅವ್ರು ನನಗೆ ಕೊಟ್ಟಿದ್ದು. ಆ್ಯಂಡ್ ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್, ಶಿ ಈಸ್ ರಿಯಲಿ ಗುಡ್ ಆ್ಯಂಡ್ ಶಿ ನೋಸ್ ಹರ್ ಸ್ಟಫ್. ನನ್ನ ಡಯಟಿಷಿಯನ್ ಆ್ಯಂಡ್ ಟ್ರೈನರ್ ಅವ್ರ ಹೆಸರು ಭಾವನಾ ಅಂತ. ಶಿ ಈಸ್ ರಿಯಲಿ ಗುಡ್. ಎಷ್ಟು ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ಎಕ್ಸಸೈಸಸ್ನ ನನಗೆ ಹೇಳ್ಕೊಟ್ಬಿಟ್ಟು ಇದನ್ನು ಏನಕ್ಕೆ ಮಾಡಿಸ್ತಾ ಇದ್ದೀನಿ, ಯಾವ ಬಾಡಿ ಪಾರ್ಟಿಗೆ ಇದು ಎಫೆಕ್ಟಿವ್ ಆಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ನಾನು ಮುಂಚೆನೂ ವರ್ಕೌಟ್ ಮಾಡಿದ್ದೀನಿ, ಮುಂಚೆನೂ ಪರ್ಸನಲ್ ಟ್ರೈನಿಂಗ್ ತೊಗೊಂಡಿದ್ದೀನಿ. ಬಟ್ ದಿಸ್ ಟೈಮ್ ಇಟ್ ಈಸ್ ಡಿಫ್ರೆಂಟ್. ನನಗೆ ಗೊತ್ತಾಗ್ತಾ ಇದೆ, ನನಗೊಂಥರ ಡಿಫ್ರೆಂಟ್ ಫೀಲ್ ಆಗ್ತಾ ಇದೆ. ಆಲ್ರೆಡಿ ಇವಾಗ ಬರೀ 2 weeks ಆಗಿದೆ ಅಷ್ಟೇ, ನಾಟ್ ಇವನ್ 2 weeks, 1.5 week ಅಷ್ಟರಲ್ಲೇ ಐ ಕುಡ್ ಫೀಲ್ ದ ಡಿಫ್ರೆನ್ಸ್. ಆ್ಯಂಡ್ ಅವರು ನನ್ನ ಬಾಡಿಗೆ ಹೇಗೆ ನನ್ನ ಬಾಡಿ ವರ್ಕ್ ಆಗುತ್ತೆ ಅಂತ ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಎಕ್ಸಸೈಸಸ್ ಮಾಡಿಸ್ತಿದ್ದಾರೆ. ಅಂದರೆ ಫಸ್ಟ್ ವೀಕು ಅಷ್ಟೇ ನನಗೆ ತುಂಬ ಅದು ಹಾರ್ಡ್ ಅಂತ ಅನ್ನಿಸ್ಲಿಲ್ಲ. ಆರಾಮ್ಸೆ ಮಾಡಿಸಿದ್ರು ಎಕ್ಸಸೈಸ್. ಆ್ಯಂಡ್ ಇವಾಗ್ಲೂ ಅಷ್ಟೇ ಆರಾಮ್ಸೆ. ಬಟ್ ಅದೇನಾದರೆ ಅಷ್ಟು ಎಫೆಕ್ಟಿವ್ ಆಗ್ತಾ ಇದೆ ಬಾಡಿಗೆ. ಬಟ್ ನಾನು ಮಾಡುವಾಗ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಆಫ್ಟರ್ ಎಫೆಕ್ಟ್ ನನಗೆ ಗೊತ್ತಾಗ್ತಾ ಇದೆ ಬಾಡಿಲಿ ಚೇಂಜಸ್ ಆಗ್ತಾ ಇದೆ ಅಂತ. ಸೊ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಐ ಆಮ್ ರಿಯಲಿ ಲೈಕಿಂಗ್ ಹರ್ ಸರ್ವಿಸ್. ನಿಮಗೂ ಒಂದು ಒಳ್ಳೆ ಡಯಟಿಷಿಯನ್ ಆ್ಯಂಡ್ ಟ್ರೈನರ್ ಬೇಕು ಅಂತ ಹೇಳಿದರೆ ಈವನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಭಾವನಾ. ಐ ಕ್ಯಾನ್ ಟ್ರೂಲಿ ವಾಚ್ ಫಾರ್ ಹರ್. ಶಿ ಈಸ್ ರಿಯಲಿ ಗುಡ್. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಫಿಟ್ಲಿ ಪೇಜಿಗೆ ಹೋಗಿ ಯು ಕ್ಯಾನ್ ಆಸ್ಕ್ ಫಾರ್ ಭಾವನಾ. ಆರ್ ಎಲ್ಸ್ ನಾನು ಅವರ ಇನ್ಸ್ಟಾಗ್ರಾಮ್ ಪೇಜ್ನೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಡೈರೆಕ್ಟ್ಲಿ ಮೆಸೇಜ್ ಹರ್. ಸೊ ಇದಾಗಿತ್ತು ಇವತ್ತಿನ ದಿನ. ನಾಳೆ ಮತ್ತೆ ಸಿಗ್ತೀನಿ. ನಾಳೆ ಹೊಸ ವರ್ಕೌಟ್ ಚಾರ್ಟ್ ಸಿಗುತ್ತೆ, ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವರ್ಕೌಟ್ ಸೆಷನ್ ಮುಗಿದ್ಮೇಲೆ ಲೆಮನ್ ಹಾಕ್ಕೊಂಡು ಒಂದು ಗ್ರೀನ್ ಟೀ ಕುಡಿದೆ. ಡಿನ್ನರ್ಗೆ ಅಗೇನ್ 150 grams ಆಫ್ ಬಿರಿಯಾನಿ ಜೊತೆಗೆ ಸ್ಪ್ರೌಟ್ಸ್ ಆ್ಯಂಡ್ ಬೆಲ್ ಪೆಪ್ಪರ್ಸ್. ಅದಾದಮೇಲೆ ಪ್ರೋಟೀನ್ ಬಾರ್ ತಿಂದೆ, ದ ಹೋಲ್ ಟ್ರೂತ್ ಅವ್ರದ್ದು. ಇಟ್ಸ್ ಅ ಪೀನಟ್ ಕೋಕೋ ಫ್ಲೇವರ್, ವೆರಿ ಡೆಲಿಷಿಯಸ್. ರಾತ್ರಿ ಗ್ರೀನ್ ಟೀ ಕುಡಿದು ಚ್ಯವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡಿದೆ. ಇದು ಇವತ್ತಿನ ಫುಡ್ ಚಾರ್ಟ್. 4th day, ಇಟ್ಸ್ ವೆನ್ಸ್ಡೇ.
Morning, as usual, soaked raisins and ajwain and jeera water. For breakfast, amli and sprouts. ಲಂಚ್ಗೆ ನೆನ್ನೆದೇ ಬಿರಿಯಾನಿ ಇತ್ತು, ಅದು 150 ಗ್ರಾಮ್ಸ್ ಆ್ಯಂಡ್ ಲಿಟಲ್ ವೆಜ್ಜೀಸ್ ಆ್ಯಂಡ್ 1 ಮೊಟ್ಟೆ. ಲಂಚ್ ಮುಗಿಸಿ 1 ಅವರ್ ಆದಮೇಲೆ ಲೆಮನ್ ಹಿಂಡ್ಕೊಂಡು ಒಂದು ಒಳ್ಳೆ ಗ್ರೀನ್ ಟೀ ಕುಡಿದೆ. ಈವ್ನಿಂಗ್ ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತ ನಾನೇ ಮನೇಲಿ ಮಾಡಿರೋ ಪ್ರೋಟೀನ್ ಬಾರ್ ತಿಂದೆ. ಇದ್ರ ರೆಸಿಪಿ ವಿಡಿಯೋ ನೋಡಿರ್ತೀರ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದರೆ ಮಿನಿ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ರೆಸಿಪೀಸ್ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಈವ್ನಿಂಗ್ ಒಂದು 6-10 ನಾನು ಹಾಗೆ ವಾಕಿಂಗ್ ಹೊರಟೆ. ನಾನು ಕೋಕೋ ಇಬ್ಬರು ವಾಕ್ ಮಾಡಿದ್ವಿ ಆ್ಯಸ್ ಯೂಶುವಲ್. ಕೋಕೋ ಕೈಯಲ್ಲಿ 1900 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಸಿ ನಾನು ವಾಕ್ ಮಾಡೋಕ್ಕೆ ಶುರು ಮಾಡಿದೆ. ಇನ್ ಬಿಟ್ವೀನ್ ಕೋಕೋನಟ್ ವಾಟರ್ ಕುಡಿದೆ. ಬಟ್ ನನ್ನ ವಾಚ್ ನನಗೆ ಮಧ್ಯದಲ್ಲೇ ಕೈ ಕೊಟ್ಬಿಡ್ತು. ಇಟ್ ಟರ್ನ್ಡ್ ಆಫ್. ಸೊ ನನಗೆ ಸ್ಟೆಪ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲಿಲ್ಲ. ಬಟ್ ಯೂಶ್ವಲಿ ನಾನು 3000 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಇಟ್ ಟೇಕ್ಸ್ 40 ಮಿನಿಟ್ಸ್. ಇವತ್ತು ಐ ಹ್ಯಾವ್ ವಾಕ್ಡ್ ಫಾರ್ 1.5 hour. ಸೊ ಐ ಆಮ್ ಪ್ರಿಟಿ ಶ್ಯೂರ್ ಐ ಹ್ಯಾವ್ ಕಂಪ್ಲೀಟೆಡ್ ಮೋರ್ ದೆನ್ 5000 ಸ್ಟೆಪ್ಸ್. ಐ ಆಮ್ ಸೂಪರ್ ಪ್ರೌಡ್ ಆಫ್ ಮೈ ಸೆಲ್ಫ್ ಬಿಕಾಸ್ ಅಟ್ ಅ ಸ್ಟ್ರೆಚ್ ನಾನು 5000 ಸ್ಟೆಪ್ಸ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಡಿನ್ನರ್ಗೆ 150 ಗ್ರಾಮ್ಸ್ ಆಫ್ ಬಿರಿಯಾನಿ. ಇಲ್ಲಿಗೆ ಬಿರಿಯಾನಿ ಕತೆ ಮುಗೀತು, ಬಿರಿಯಾನಿ ಖಾಲಿ ಆಯಿತು. ಜೊತೆಗೆ ಬೇಯಿಸಿರೋ ಮೊಟ್ಟೆ, ಸ್ವಲ್ಪ ಈರುಳ್ಳಿ, ಹಾಗೆ ಗೂಸ್ಬೆರಿ ಪಿಕಲ್. ಬಿರಿಯಾನಿ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ರೆಸಿಪಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಸ್ಟೇ ಟ್ಯೂನ್ಡ್. ಇವತ್ತು ಹೊಸ ವರ್ಕೌಟ್ ಚಾರ್ಟ್ ಬರುತ್ತೆ ಅಂತ ಹೇಳಿದೆ, ಸೊ ಅದು ಬಂದಿದೆ. ಅದ್ರ ಪ್ರಕಾರ ಥರ್ಸ್ಡೇ ಲೈವ್ ಸೆಷನ್ ಇರುತ್ತೆ. ಫ್ರೈಡೇ 6K ವಾಕ್ ಪ್ಲಸ್ ಜುಂಬಾ 30 ಮಿನಿಟ್ಸ್. ಸ್ಯಾಟರ್ಡೇ 45 ಮಿನಿಟ್ಸ್ ಜುಂಬಾ ವಿತ್ ಆ್ಯಂಕಲ್ ವೇಟ್ಸ್. ಸಂಡೇ ಕಂಪ್ಲೀಟ್ ರೆಸ್ಟ್. ಮಂಡೇ 5K ವಾಕ್ ಪ್ಲಸ್ ಕೋರ್ ವರ್ಕೌಟ್. ಟ್ಯೂಸ್ಡೇ ಲೈವ್ ಸೆಷನ್ ಪ್ಲಸ್ 3K ವಾಕ್. ಸೊ ಎವ್ರಿ ವೀಕ್ ಇನ್ಕ್ರೀಸ್ ಆಗ್ತಾ ಇದೆ ಎಕ್ಸಸೈಸಸ್. ನೈಟ್ ಗ್ರೀನ್ ಟೀ ಕುಡಿದು ಚವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡಿದೆ. ಇದು ಇವತ್ತಿನ ಫುಡ್ ಚಾರ್ಟ್. 5th ಡೇ ಥರ್ಸ್ಡೇ. ಬೆಳಗ್ಗೆ ಯೂಶುವಲ್ ಸೋಕ್ಡ್ ರೇಸಿನ್ಸ್ ಆ್ಯಂಡ್ ಅಜ್ವೈನ್ ಆ್ಯಂಡ್ ಜೀರಾ ವಾಟರ್. ಬ್ರೇಕ್ಫಾಸ್ಟ್ಗೆ ಅಂಬ್ಲಿ ಆ್ಯಂಡ್ ಸ್ಪ್ರೌಟ್ಸ್. ಲಂಚ್ಗೆ 3 ಆಯಿಲ್ಲೆಸ್ ಫುಲ್ಕಾ ಜೊತೆಗೆ ಟೊಮ್ಯಾಟೊ ಗ್ರೇವಿ ಮತ್ತು ಸೋಯಾ ಚಂಕ್ಸ್ದು ಡ್ರೈ. ಇದಿಷ್ಟು ಮಾಡ್ಕೊಂಡಿದ್ದೆ. ದಿಸ್ ಈಸ್ ಮೈ ಲಂಚ್ ಟುಡೇ. ಹಿಂಗೆ ಕೇಳ್ತಾನೆ ನೋಡಿ. ಕೊಟ್ಟನಲ್ಲ ಮಗನೇ, ಕೊಟ್ಟಿತ್ತ ನೋಡಿ ತಿಂದಿದ್ದೀರಾ? ಅಲ್ಲಿ ನೋಡಿ ತಿಂದಿದ್ದೀರಾ? ನೋಡಿ ಅಲ್ಲಿ ತಿಂದಿರೋದು. ಮತ್ತೆ ಕೇಳ್ತಿರಲ್ಲ, ಮತ್ತೆ ಕೇಳ್ತಿರಲ್ಲ. ಬ್ಯಾಡ್ ಬಾಯ ನೀವು, ಬ್ಯಾಡ್ ಬಾಯ ಮಗನೇ ನೀವು. ಕೇಳಬಾರ್ದಂಗೆ ಹೋಗಿ. ಮಮ್ಮಿ ತಿನ್ಬೇಕಲ್ವಾ? ಹಾಂ, ಮಮ್ಮಿ ತಿನ್ಬೇಕು ತಾನೆ. ಯಾಕೆ ಬುದ್ಧಿ ಕಲ್ತಿರೋದು? ಶೂ ಏನು ಏನಮ್ಮ ಏನಮ್ಮ? ಅರೆ ನೋ ನೋ ನೋ, ಕಿತ್ಕೊಳ್ಳೋದು ನೋಡು. ಸೋಯಾ ಚಂಕ್ ಬೇಕಾ? ಸೋಯಾ ಚಂಕು? ಹೋಗೋ ಹೋಗೋ ನೀನು. ಕೊಡಲ್ಲ. ಇದೇ ಅಭ್ಯಾಸ ಆಗಿದೆ ನಿನಗೆ. ಇದೇ ಅಭ್ಯಾಸ ಆಗಿದೆ ನಿನಗೆ. ಇವನು ಆಡೋದು ನೋಡಿದ್ರೆ ನಾನು ಇವನಿಗೆ ಊಟನೇ ಕೊಡಲ್ಲ ಅನ್ಕೋಬೇಕು ಯಾರಾದರೂ. ನೋಡು, ನೀನು ಮಾಡೋ ನಾಟಕ ನೀನೇ ನೋಡು. ನೀನು ಎಷ್ಟು ನಾಟಕ ಮಾಡ್ತೀಯ ನೋಡು. ಬಂಗಾರ
ಇವತ್ತು ಲೈವ್ ಸೆಷನ್ ಇತ್ತು. ಲೈವ್ ಸೆಷನ್ ಮುಗಿಸಿ ನಾನು ಗ್ರೀನ್ ಟೀ ಕುಡಿದು ಸ್ನಾನ ಮುಗಿಸಿ ನಾನು ಡಿನ್ನರ್ನೂ ಮುಗಿಸ್ಬಿಟ್ಟೆ. ಡಿನ್ನರ್ಗೆ ಸೋಯಾ ಚಂಕ್ಸ್ದು ಡ್ರೈ ಮಾಡಿದ್ನಲ್ಲ ಅದನ್ನೇ ಟೊಮ್ಯಾಟೊ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು 2 ಫುಲ್ಕ ಮಾಡಿಕೊಂಡು ತಿಂದೆ. ಜೊತೆಗೆ ಒಂದು ಸ್ವಲ್ಪ ಕ್ಯೂಕಂಬರ್ ಇತ್ತು. ಅದಾದಮೇಲೆ ಡಾರ್ಕ್ ಚಾಕ್ಲೇಟ್ ತಿಂದೆ. ಡಾರ್ಕ್ ಚಾಕ್ಲೇಟ್ನ ಹಾಗೆ ಕನ್ಸ್ಯೂಮ್ ಮಾಡೋದು ತುಂಬ ಕಷ್ಟ, ಬಿಕಾಸ್ ಸಿಕ್ಕಾಪಟ್ಟೆ ಬಿಟರ್ ಇರುತ್ತೆ. ಸೊ ಅದಕ್ಕೆ ನಾನು ಪ್ರೋಟೀನ್ ಬಾರ್ ಜೊತೆಗೆ 1 ಬೈಟ್ ಡಾರ್ಕ್ ಚಾಕ್ಲೇಟ್, 1 ಬೈಟ್ ಪ್ರೋಟೀನ್ ಬಾರ್ ಆ ಥರ ತಿಂದೆ. ಸೊ ಇವತ್ತು ನನಗೆ ಏನು ವರ್ಕೌಟ್ ಮಾಡಿಸಿದ್ರು ಅಂದರೆ ಅರ್ನಾಲ್ಡ್ ಪ್ರೆಸ್ ಅಂತ, ಹೀಗೆ ಡಂಬಲ್ಸ್ 3 kgs ಡಂಬಲ್ಸಲ್ಲಿ ಮಾಡಿಸಿದ್ರು. ಅದಾದಮೇಲೆ ಕೆಟಲ್ ಬೆಲ್ 4 ಕಿಲೋ ಕೆಟಲ್ ಬೆಲ್ ಇಟ್ಕೊಂಡು ಸುಮೋ ಸ್ಕ್ವಾಟ್ ಅಂತ ಅದು ಮಾಡಿಸಿದ್ರು. ಆಮೇಲೆ ಸೈಡ್ ಲ್ಯಾಟ್ರಲ್ಸ್, ವೆಯ್ಟೆಡ್ ರಿವರ್ಸ್ ಲಾಂಚ್, ಸ್ಕ್ವಾಟ್ ಆ್ಯಂಡ್ ರೈಸ್ 5 ಎಕ್ಸಸೈಸಸ್ 3 ಸೆಟ್ಸ್ ಮಾಡಿದೆ. ತುಂಬ ಸುಸ್ತಾಗ್ಬಿಡ್ತು. ಅದಾದಮೇಲೆ ಆ್ಯಕ್ಚುಲಿ 4 ಸೆಟ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ರು, ಬಟ್ 3 ಸೆಟ್ಸ್ಗೆ ನಾನು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ. 4 ಸೆಟ್ಸ್ ಮಾಡಿದೆ, 4 ಸೆಟ್ಸ್ ಮಾಡಿದೆ. ಆಮೇಲೆ 5th ಸೆಟ್ ನೋಡೋಣ ಅಂತ ಅಂದರು. 5th ಸೆಟ್ ಆಗಲಿಲ್ಲ, ಸುಸ್ತಾಗ್ಬಿಟ್ಟೆ ನಾನು ಅಲ್ಲಿಗೆ. ಸೊ 2 ಟೈಮ್ಸ್ ಪ್ಲ್ಯಾಂಕ್ 1 ಮಿನಿಟ್ ಪ್ಲ್ಯಾಂಕ್ ಮಾಡಿಸಿ ಕೂಲಿಂಗ್ ಸ್ಟ್ರೆಚಸ್ ಮಾಡಿ ವಿ ಎಂಡೆಡ್ ದ ಸೆಷನ್. ಸೊ ದಟ್ ವಾಸ್ ಅಬೌಟ್ ಟುಡೇಸ್ ಲೈವ್ ಸೆಷನ್. ಯಾರೋ ಅಲ್ಲಿ ಪರಪರ ಚರಪರ ಅನಿಸ್ತಾ ಇದ್ದಾರೆ. ಕಳ್ಳ. ಸೊ ಇವತ್ತು ಇನ್ನೊಂದು ಹ್ಯಾಪಿ ವಿಷಯ ನಡೀತು. ಏನಂತ ಹೇಳಿದ್ರೆ ವಿರಾಟ್ ಬಂದ್ರು. ನಾನು ವರ್ಕೌಟ್ ಮಾಡೋದಕ್ಕಿಂತ ಜಾಸ್ತಿ ನನ್ನ ಮಗ ಇವತ್ತು ವರ್ಕೌಟ್ ಮಾಡ್ದ. ಮ್ಯಾಟ್ ಹಾಕ್ತಿದ್ದಂಗೆ ಬಂದು ಮ್ಯಾಟ್ ಮೇಲೆ ಹೊರಳಾಡ್ತಿರ್ತಾನೆ ಅವನು. ಅವ್ನು ವರ್ಕೌಟ್ ನೋಡಿ ಹೇಗೆ ಮಾಡ್ದ ಅಂತ. ಇವನು ಥರನ ಇವನು ಮಾಡ್ತಾನೆ ವರ್ಕೌಟ್. ನನ್ನ ಬದಲಿಗೆ ಇವತ್ತು ಇವನು ಮಾಡ್ತಾನಂತೆ ವರ್ಕೌಟು. ಮಾಡ್ತೀಯನೋ ಖೋಖೋ? ನೀನು ವರ್ಕೌಟ್ ಮಾಡ್ತೀಯ? ಮಾಡ್ತಾ ಇದ್ದಾನೆ ನೋಡಿ. ಸಾಕು ಬಿಡು ಮಗ್ನೆ, ಸಾಕು ಬಂಗಾರ. ಆಯ್ತು ಬಾ, ಸಾಕು. ನೋಡಿ ಇವಳ್ದು ಬರೀ ಗಲಾಟೆ ಇವಳ್ದು. ಸಾಕಾ? ಗುಡ್, ವೆರಿ ನೈಸ್ ವರ್ಕೌಟ್. ಏಯ್ ಮಿಲ್ಕಿ, ವೆರಿ ನೈಸ್, ವೆರಿ ಗುಡ್. ಓಕೆ 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 ಓಕೆ. ಆ್ಯಂಡ್ ಊಟ ಮಾಡುವಾಗ ಅವ್ನು ಮಾಡಿದ ತರಲೆ ನೋಡಿರ್ತೀರ, ಹಾಕಿದ್ದೀನಿ. ದೃಷ್ಟಿ ಆಗ್ಬಿಡುತ್ತೆ ಅವನಿಗೆ. ಸೊ ಕ್ಯೂಟಿ. ರಾತ್ರಿಗೆ ಗ್ರೀನ್ ಟೀ ಕುಡಿದು ಚಾವನ್ಪ್ರಾಶ್ ತಿಂದು ಡೇನ ಎಂಡ್ ಮಾಡಿದೆ. ಇದು ಇವತ್ತಿನ ಫುಡ್ ಚಾಟ್. 6th ಡೇ ಫ್ರೈಡೇ. ಮಾರ್ನಿಂಗ್ ಆ್ಯಸ್ ಯೂಶುವಲ್ ಸೋಕ್ಡ್ ರೈಸನ್ಸ್ ವಿತ್ ಅಜ್ವೈನ್ ಆ್ಯಂಡ್ ಜೀರಾ ವಾಟರ್. ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಅಂಬ್ಲಿ, 1 ಮೊಟ್ಟೆ ಮತ್ತು ಒಂದು ಸ್ವಲ್ಪ ಬ್ರಾಕ್ಲಿ. ಆಮೇಲೆ 1 ಪ್ರೋಟೀನ್ ಲಡ್ಡು ತಿಂದೆ. ಕೋಕೋ ವಾಕಿಂಗ್ ಹೋಗೋಣ. ವಾಕಿಂಗ್ ಹೋಗೋಣ. ರೆಡಿನಾ? ಇರೋ ನನ್ನೇ ಎಳ್ಕೊಂಡು ಹೋಗ್ತಾನೆ ಇವನು. ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಕೋಕೋ ವಾಕಿಂಗ್ ಹೋದ್ವಿ. 3000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ನೀ ತಿನ್ನಿಸ್ತೆ ಕೋಕೋಗದನ್ನ. ನಮ್ಮಪ್ಪ ಕೆಳಗೆ ಬಸ್ಬಿಟ್ಟಲ್ಲ ಅಂತ. ಎಳ್ನೀರು ಕುಡಿದು 3000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಲಂಚ್ಗೆ ಸ್ವಲ್ಪ ಫ್ರೈಡ್ ಸ್ಪಿನಾಚ್, ಕ್ಯೂಕಂಬರ್, 1 ಎಗ್ ವೈಟ್ ಮತ್ತು ಗ್ರಿಲ್ಡ್ ಚಿಕನ್. ಲಂಚ್ ಆದಮೇಲೆ ಜುಂಬಾ ಮಾಡಿ ಮುಗಿಸಿ ಗ್ರೀನ್ ಟೀ ಕುಡಿದೆ. ಅರೌಂಡ್ 6-5 ಅನ್ನೋ ಹಾಗೆ ಡಿನ್ನರ್ಗೆ 2 ಚಿಕ್ಕ ಫುಲ್ಕ ಮಾಡ್ಕೊಂಡಿದ್ದೆ. ಜೊತೆಗೆ ಒಣ ಸೀಗಡಿ ಗೊಜ್ಜು ಮಾಡಿದ್ದೆ, ಅಂದರೆ ಡ್ರೈ ಪ್ರಾನ್ಸ್ ಬರುತ್ತಲ್ಲ ಅದ್ರ ಗೊಜ್ಜು ಮಾಡಿದ್ದೆ, ಮತ್ತು 1 ಮೊಟ್ಟೆ. ಆಮೇಲೆ ದ ಹೋಲ್ ಟ್ರೂತ್ ಅವರ 1 ಪ್ರೋಟೀನ್ ಬಾರ್ ತಿಂದೆ. ಇದು ಡಬಲ್ ಕೋಕೋ ಫ್ಲೇವರ್. ಈಗ ಮತ್ತೆ ಈವ್ನಿಂಗ್ 3K ವಾಕ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ.
ವಿರಾಟ್ ನನ್ನ ಮಗಳನ್ನ ನಾನು ಬಿಡಲ್ಲ ಅಂತ ಮಿಲ್ಕಿನೂ ಕರ್ಕೊಂಡಿದ್ದಾರೆ. ನೋಡೋಣ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಮಿಲ್ಕಿನ ಅಂತ. ವಿರಾಟ್ ಹ್ಯಾಂಡಲ್ ಮಾಡಿ ಮಿಲ್ಕಿನ. ಇರೋ ನನ್ನೇ ಎಳ್ಕೊಂಡು ಬರ್ತಾನೆ ಅವನು. ಅಲ್ಲಿ ನೋಡಿ ಅವರಿಬ್ರು ಅಪ್ಪ ಮಗಳು. ಪರವಾಗಿಲ್ಲ, ವಾಕ್ ಮಾಡ್ತಾ ಇದ್ದಾಳೆ. ನನ್ನ ಜೊತೆ ಬಂದ್ರಂತೂ ಯಪ್ಪ ನನಗೆ ಎಷ್ಟು ಹಿಂಸೆ ಕೊಟ್ಬಿಡ್ತಾಳೆ ಅಂದ್ರೆ ಅವಳು. ಮೀರು, ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ನೋಡಿ ರೌಂಡ್ ಹೆಂಗ್ ನೋಡಿತಾಳೆ ನನ್ನ ಮಗಳು. ಜಿಂಕೆ ನೋಡಿ, ಜಿಂಕೆ ಬಾ ಮಗಳೇ. ನೋಡಿ ಇವರಿಬ್ಬರೇನೋ ಗಾಸಿಪ್ ಮಾಡ್ಕೊಳ್ತಾ ಇದ್ದಾರೆ. ವಿರಾಟ್ ಸೀಬೆ ಹಣ್ಣು ತರೋದಕ್ಕೆ ಹೋಗಿದ್ದಾರೆ. ಇವರಿಬ್ಬರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಫೈನಲಿ 6K ವಾಕ್ ಕಂಪ್ಲೀಟೆಡ್. ನೈಟ್ ಆ್ಯಸ್ ಯೂಶುವಲ್ ಗ್ರೀನ್ ಟೀ ಕುಡಿದು ಚಾವನ್ಪ್ರಾಶ್ ತಿಂದೆ. ಇದು ಇವತ್ತಿನ ಫುಡ್ ಚಾರ್ಟ್. ಆ್ಯಂಡ್ 7th ಡೇ ಸ್ಯಾಟರ್ಡೆ. ಇವತ್ತು ಬೆಳಗ್ಗೆ ಆ್ಯಸ್ ಯೂಶುವಲ್ ಸೋಕ್ಡ್ ರೈಸನ್ಸ್ ಮತ್ತು ಅಜ್ವೈನ್ ಆ್ಯಂಡ್ ಜೀರಾ ವಾಟರ್ ತೊಗೊಂಡೆ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂಬ್ಲಿ, ರಾಗಿ ಮಾಲ್ಟ್ ಜೊತೆಗೆ ಸ್ಪ್ರೌಟ್ಸ್, ಆಮೇಲೆ ಒಂದು ಪ್ರೋಟೀನ್ ಬಾರ್ ತಿಂದೆ. ಲಂಚ್ಗೆ ಇವತ್ತು ಮುದ್ದೆ, ಒಂದು ಮುದ್ದೆ ಮತ್ತು ಹುರುಳಿಕಾಳು ಸಾಂಬಾರು ಮಾಡಿದ್ದೆ. ಹುರುಳಿಕಾಳು ಸಾಂಬಾರ್ದು ದಿಢೀರ್ ಹುರುಳಿಕಾಳು ಸಾಂಬಾರು ಅಂತ ನಂದು ರೆಸಿಪಿ ವಿಡಿಯೋ ಹಾಕಿದ್ದೀನಿ. ಮಿನಿ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ರೆಸಿಪೀಸ್ ಪ್ಲೇಲಿಸ್ಟಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಆಮೇಲೆ ಪಾಲಕ್ ಸೊಪ್ಪಿನ ಪಲ್ಯ ಮಾಡಿದ್ದೆ ಅದು, ಮತ್ತು ಒಂದು ಸ್ವಲ್ಪ ಈರುಳ್ಳಿ ಕ್ಯೂಕಂಬರ್ ಇತ್ತು. ಅದೆಲ್ಲ ಲಂಚಿಗೆ ತೊಗೊಂಡೆ. ಆಮೇಲೆ ಒಂದು ಗ್ರೀನ್ ಟೀ ಕುಡಿದೆ. ಇವಾಗ ಸಂಜೆ ಹೊರಗಡೆ ಬಂದಿದ್ದೀವಿ, ಹಬೆ ವಡೆ ತಿಂದೆ, ತುಂಬ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆ ನಾನು ಮತ್ತೆ ವೆಯ್ಟ್ ಚೆಕ್ ಮಾಡಿದೆ. ಸಿನ್ಸ್ ಟುಡೇ ಇಸ್ ಸ್ಯಾಟರ್ಡೇ, ಲಾಸ್ಟ್ ಸ್ಯಾಟರ್ಡೇ ವೆಯ್ಟ್ ಚೆಕ್ ಮಾಡಿದ್ದೆ. ಸೊ ಇವತ್ತು ಬೆಳಗ್ಗೆ ನನ್ನ ವೆಯ್ಟು 2 ವೀಕ್ಸಲ್ಲಿ ನಾನು 1 kg ರೆಡ್ಯೂಸ್ ಆಗಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಸೊ ಇದೇ ಥರ ಕಂಟಿನ್ಯೂ ಆದರೆ ಐ ಆಮ್ ಕ್ವೈಟ್ ಶ್ಯೂರ್ ಐ ವಿಲ್ ರೆಡ್ಯೂಸ್ ಅರೌಂಡ್ 5 kilos in 2 months. ಫಾರ್ ಶ್ಯೂರ್, ಪ್ರಿಟಿ ಶ್ಯೂರ್. ಐ ಥಿಂಕ್ ಐ ಕ್ಯಾನ್ ಲೂಸ್ 5 kilos ಆರಾಮ್ಸೆ. ಬಿಕಾಸ್ 2 ವೀಕ್ಸಲ್ಲೇ ಇಫ್ ಐವ್ ರೆಡ್ಯೂಸ್ ಸೊ ಮಚ್, ಐ ಥಿಂಕ್ ವಿ ಕ್ಯಾನ್ ಅಚೀವ್ ದ್ಯಾಟ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಫಿಂಗರ್ಸ್ ಕ್ರಾಸ್ಡ್. ನಾವು ಹೊರಗಡೆಯಿಂದ ಬರೋದು ಲೇಟ್ ಆಯಿತು, ಆಲ್ಮೋಸ್ಟ್ 8 o'clock ಆಯಿತು. ಅದಕ್ಕೆ ನಾನು ಸ್ವಲ್ಪ ಹಾಲು, ಪಾಲಕ್ ಸೊಪ್ಪಿನ ಪಲ್ಯ ಮತ್ತು ಸೀಬೆಹಣ್ಣು ತಿಂದೆ. ಅದೇ ಇವತ್ತಿನ ಡಿನ್ನರ್. ಇದು ಇವತ್ತಿನ ಫುಡ್ ಚಾರ್ಟ್. ಇನ್ನೊಂದು ವಿಷಯ ನಾನು ಮೆನ್ಷನ್ ಮಾಡಬೇಕು, ಎವ್ರಿ ಬಾಡಿ ಟೈಪ್ ಇಸ್ ಡಿಫ್ರೆಂಟ್. ಸೊ ನಾನು ಫಾಲೋ ಮಾಡ್ತಿರೋ ಡಯೆಟ್ ನಿಮಗೆ ಸೂಟ್ ಆಗುತ್ತೆ ಅಥವಾ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ನಾನು ಫಾಲೋ ಮಾಡ್ತಿರೋ ಡಯೆಟ್ ಆ್ಯಂಡ್ ವರ್ಕೌಟ್ ರುಟೀನ್. ಸೊ ನಿಮಗೂ ಅದು ಆ್ಯಪ್ಟ್ ಆದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಬೆಟರ್ ನೀವು ನಿಮ್ಮ ಡಯಟಿಷನ್ನ ಕನ್ಸಲ್ಟ್ ಮಾಡೋದು. ಇದಾಗಿತ್ತು ನನ್ನ 2nd ವೀಕ್ನ ವರ್ಕೌಟ್ ಆ್ಯಂಡ್ ಡಯಟ್ ರುಟೀನ್. I hope you all like this video. Thank you so much for watching, and please do not forget to like, share and subscribe to my channel. See you all in my next one. Until then, please do take care of yourselves. Much love.